ರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಒಂದು ಭವಿಷ್ಯ ನುಡಿದಿದ್ರು. ಅದಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟಾರೆ ಇದರ ಬಗೆಗಿನ ಒಂದು ಮಾಹಿತಿ ನಿಮ್ಮ ಮುಂದೆ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नात ऑपरेशन करायचं आहे. नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಕೇಳಿದ್ರಲ್ವಾ, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಿಡಿಸಿದ ಕರ್ನಾಟಕ ಸರ್ಕಾರ ಪತನದ ಬಾಂಬ್ ರಾಜ್ಯ ರಾಜಕಾರಣದಲ್ಲೇ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ. ಇದಕ್ಕೆ ಪೂರಕ ಎಂಬಂತೆ ಸಚಿವರೊಬ್ಬರು ಮೆಗಾ ಬಾಂಬ್ ಅನ್ನ ಸಿಡಿಸಿದ್ರು. ಕಾಂಗ್ರೆಸ್ ಶಾಸಕರಲ್ಲಿ ಭಿನ್ನಾಭಿಪ್ರಾಯ ಸತ್ಯ. ಅಸಮಾಧಾನ ಒಪ್ಪಿಕೊಂಡ ಸತೀಶ್ ಜಾರಕಿಹೊಳಿ. ಸರ್ಕಾರದಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ವಿಚಾರದಲ್ಲಿ ಅಸಮಾಧಾನ ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ, ನೋವು ಇದ್ದೇ ಇರ್ತೈತೆ. ಅವ್ರವ್ರ ಡೆವಲಪ್ಮೆಂಟ್ ಬಗ್ಗೆ ನೋವು ಇರ್ಬೋದು, ಟ್ರಾನ್ಸ್ಫರ್ ಬಗ್ಗೆ ನೋವು ಇರ್ಬೋದು, ಇದ್ದೇ ಇರ್ತದೆ. ಯಾರಿಗೆ ಇಲ್ಲ ಅಂತ ನಮ್ಮಲ್ಲಿ ಸಂಶಯ. ಅವರಲ್ಲಿ 3 ಭಾಗಿದ್ದಾರೆ, ಅವರಲ್ಲಿ 3 ಭಾಗಿದೆ. ಒಂದೇನ ಮಾಡ್ಲಿಕ್ಕೆ ಇನ್ನೊಂದ್ ಕಡೆ ಈ ಕಡೆ ಒಬ್ರೇ ಅಂತ ಹೇಳಿದ್ರೆ ಒಬ್ರೇ. ಮಹಾರಾಷ್ಟ್ರದಲ್ಲಿ ಇರೋ ಏಕನಾಥ್ ಶಿಂದೆ ಒಬ್ರೇ, ಇಬ್ಬರಾಗ್ಲಿಕ್ಕೆ ರೆಡಿ ಸಾಧ್ಯ ಇಲ್ಲ. ಆದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಶಿಂದೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡಿದ್ದಾರೆ, ಈ ಸರ್ಕಾರ ಪತನ ಆಗುತ್ತೆ. ಒಂದು ವರ್ಷದಿಂದ ಹೇಳ್ತಲೇ ಇದ್ದಾರೆ. ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರಿಗೆ. ಶಿಂದೆ ಆಗಿದೆಯಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ಕಾರದ ಬಗ್ಗೆ ಮಾತಾಡೋದು ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ಏನು ಮಹಾರಾಷ್ಟ್ರ ಸಿಎಂ ಮಾತಾಡಿದ್ದಾರೆ, ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. ಶಿಂದೆ ಸಿಡಿಸಿದ ಸರ್ಕಾರ ಪತನದ ಬಾಂಬ್ ಜೋರಾಗಿ ಚರ್ಚೆಗೆ ಗ್ರಾಸವಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ಶಿಂದೆ ಹೇಳಿದಂತೆ ಆಗುತ್ತಾ, ಇಲ್ಲ ಕಾಂಗ್ರೆಸ್ ನಾಯಕರು ಸೆಡ್ಡು ಹೊಡಿತಾರ ಅಂತ ಕಾದ್ ನೋಡಬೇಕಿದೆ. ರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಒಂದು ಭವಿಷ್ಯ ನುಡಿದಿದ್ರು. ಅದಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟಾರೆ ಇದರ ಬಗೆಗಿನ ಒಂದು ಮಾಹಿತಿ ನಿಮ್ಮ ಮುಂದೆ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नात ऑपरेशन करायचं आहे. नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಕೇಳಿದ್ರಲ್ವಾ, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಿಡಿಸಿದ ಕರ್ನಾಟಕ ಸರ್ಕಾರ ಪತನದ ಬಾಂಬ್ ರಾಜ್ಯ ರಾಜಕಾರಣದಲ್ಲೇ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ. ಇದಕ್ಕೆ ಪೂರಕ ಎಂಬಂತೆ ಸಚಿವರೊಬ್ಬರು ಮೆಗಾ ಬಾಂಬ್ ಅನ್ನ ಸಿಡಿಸಿದ್ರು. ಕಾಂಗ್ರೆಸ್ ಶಾಸಕರಲ್ಲಿ ಭಿನ್ನಾಭಿಪ್ರಾಯ ಸತ್ಯ. ಅಸಮಾಧಾನ ಒಪ್ಪಿಕೊಂಡ ಸತೀಶ್ ಜಾರಕಿಹೊಳಿ. ಸರ್ಕಾರದಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ವಿಚಾರದಲ್ಲಿ ಅಸಮಾಧಾನ ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ, ನೋವು ಇದ್ದೇ ಇರ್ತೈತೆ. ಅವ್ರವ್ರ ಡೆವಲಪ್ಮೆಂಟ್ ಬಗ್ಗೆ ನೋವು ಇರ್ಬೋದು, ಟ್ರಾನ್ಸ್ಫರ್ ಬಗ್ಗೆ ನೋವು ಇರ್ಬೋದು, ಇದ್ದೇ ಇರ್ತದೆ. ಯಾರಿಗೆ ಇಲ್ಲ ಅಂತ ನಮ್ಮಲ್ಲಿ ಸಂಶಯ. ಅವರಲ್ಲಿ 3 ಭಾಗಿದ್ದಾರೆ, ಅವರಲ್ಲಿ 3 ಭಾಗಿದೆ. ಒಂದೇನ ಮಾಡ್ಲಿಕ್ಕೆ ಇನ್ನೊಂದ್ ಕಡೆ ಈ ಕಡೆ ಒಬ್ರೇ ಅಂತ ಹೇಳಿದ್ರೆ ಒಬ್ರೇ. ಮಹಾರಾಷ್ಟ್ರದಲ್ಲಿ ಇರೋ ಏಕನಾಥ್ ಶಿಂದೆ ಒಬ್ರೇ, ಇಬ್ಬರಾಗ್ಲಿಕ್ಕೆ ರೆಡಿ ಸಾಧ್ಯ ಇಲ್ಲ. ಆದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಶಿಂದೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು.
ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡಿದ್ದಾರೆ ಈ ಸರ್ಕಾರ ಪತನ ಆಗುತ್ತೆ ಒಂದು ವರ್ಷದಿಂದ ಹೇಳ್ತಲೇ ಇದ್ದಾರೆ. ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರಿಗೆ. ಅದಕ್ಕೆ ಶಿಂದೆ ಆಗಿದೆಯಲ್ಲ, ಸರ್ಕಾರದ ಬಗ್ಗೆ ಮಾತಾಡೋದು. ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ಏನು ಮಹಾರಾಷ್ಟ್ರ CM ಮಾತಾಡಿದ್ದಾರೆ, ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. ಶಿಂದೆ ಸಿಡಿಸಿದ ಸರ್ಕಾರ ಪತನದ ಬಾಂಬ್ ಜೋರಾಗಿ ಚರ್ಚೆಗೆ ಗ್ರಾಸವಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ಶಿಂದೆ ಹೇಳಿದಂತೆ ಆಗುತ್ತಾ, ಇಲ್ಲ ಕಾಂಗ್ರೆಸ್ ನಾಯಕರು ಸೆಡ್ಡು ಹೊಡಿತಾರಾ ಅಂತ ಕಾದ್ ನೋಡಬೇಕಿದೆ.